ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಮಂಜು ಬ್ಲಾಗ್. ಸೊ ತುಂಬ ಎಕ್ಸೈಟಿಂಗ್ ಆಗಿದೆ ಇವತ್ತಂತೂ ನನಗೆ. ರೀಸನ್ ಏನಪ್ಪ ಅಂತಂದರೆ ನನ್ನ ದೊಡ್ಡ ಮಗಳು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಯಾರಿಗೆ ತಾನೇ ಖುಷಿ ಇರಲ್ಲ, ಅಂದರೆ ಯಾವ ಪೇರೆಂಟ್ಸ್ಗೆ ಮಕ್ಕಳು ಸ್ಕೂಲ್ಗೆ ಹೋಗೋದನ್ನು ನೋಡೋದಕ್ಕೆ ಅದಕ್ಕೆಲ್ಲ ಖುಷಿ ಇರಲ್ಲ ಹೇಳಿ. ನನಗೂ ಹಾಗೆ ತುಂಬ ಎಕ್ಸೈಟ್ ಆಗ್ತಾಯಿದೆ. ಆಗಲೇ ನನ್ನ ಮಗಳು ಸ್ಕೂಲ್ಗೆ ಹೋಗೋಷ್ಟು ಬೆಳೆದ್ಬಿಟ್ಲ ಅಂತಲೂ ಅನಿಸುತ್ತೆ ಕೆಲವೊಂದು ಸಲ. ಆಟ ಆಡ್ತಾ ಇದ್ಲು ಹೇಗೋ. ಸೊ ಫೈನಲಿ ಸ್ಕೂಲ್ಗೆ ಹೋಗೋ ಟೈಮ್ ಬಂದಿದೆ ಆ್ಯಂಡ್ ಇವತ್ತು ಅವಳ ಫಸ್ಟ್ ಡೇ ಆಗಿದೆ. ಸೊ ಇವತ್ತು 1 hour ಅಷ್ಟೇ ಇರೋದು ಅವಳಿಗೆ. ಸೊ ಅವಳನ್ನ ಎಬ್ಬಿಸಿ ರೆಡಿ ಮಾಡಿಸಿ ಅವಳು ಫಸ್ಟ್ ಡೇ ಹೇಗಿರುತ್ತೆ ಸ್ಕೂಲ್ಗೆ ಹೋಗೋದನ್ನು ಅಂತೆಲ್ಲ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಸುಮಾರು ದಿನ ಆಗೋಗಿತ್ತು ನಾನೊಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ, ಲಾಂಗ್ ವಿಡಿಯೋ ಮಾಡಿಕೊಂಡು ಸುಮಾರು ದಿನವೇ ಆಗಿತ್ತು. ಕಾರಣ ಇಷ್ಟೇ, ಮಕ್ಕಳು ಇರ್ತಾರಲ್ವ ಮನೇಲಿ, ಮಕ್ಕಳಿರೋ ಮನೇಲಿ ಎಷ್ಟು ಜನ ಇದ್ದರೂ ಎಷ್ಟು ಕೆಲಸ ಇದ್ದರೂ ಅದು ಸಾಗೋದೇ ಇಲ್ಲ, ಹಾಗಾಗೋಗಿದೆ. ಸೊ ಕೆಲಸ ಅಂತ ಅಂದ್ಕೊಂಡು ಯಾವ ವೀಡಿಯೋಸು ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇನ್ಮೇಲೆ ಸ್ವಲ್ಪ ಪ್ರಯತ್ನ ಪಡೋಣ, ಕಷ್ಟ ಆದರೂ ಕೂಡ ಬಿಡ್ದಿರ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಟೈಮ್ ಆಲ್ಮೋಸ್ಟ್ ಒಂದು 7 o'clock ಆಗಿದೆ. ನಾನು ಬೆಳಗ್ಗೆ 6 o'clock ಎದ್ದೆ. 6ಗೆ ಎದ್ದರೆ ಬೆಳಗ್ಗೆ 1 hour ಬೇಕು ನನಗೆ ಕಂಪ್ಲೀಟ್ ನನ್ನ 1 hour ಡೈಲಿ ರೊಟೀನ್ ಕೆಲಸ ಮುಗಿಸೋದಕ್ಕೆ 1 hour ಬೇಕು. ಸೊ ಇವಾಗ 7 ಆಗಿದೆ ಆ್ಯಂಡ್ ಇವಾಗ ಅವಳನ್ನ ಎಬ್ಬಿಸ್ತಿದ್ದೀನಿ. ಆ್ಯಂಡ್ ಅವಳಿಗೆ 9:30ಗೆ ಆ್ಯಕ್ಚುಲಿ ಸ್ಕೂಲ್ ಓಪನ್ ಆಗೋದು. 9:30 to 10:30 ಮಾತ್ರ ಇವತ್ತಿರುತ್ತೆ, ಫಸ್ಟ್ ಡೇ ಆಗಿರೋದ್ರಿಂದ. ಆ್ಯಂಡ್ ನಾನು ಅಲ್ಲೇ ಸ್ಟೇ ಮಾಡಬೇಕಾಗತ್ತಾ ವಾಪಸ್ ಬರಬೇಕಾಗತ್ತಾ ಏನೂ ನಂಗೆ ಗೊತ್ತಿಲ್ಲ. ಸೊ ಚಿಕ್ಕವಳನ್ನು ಇಲ್ಲೇ ಬಿಟ್ಟು ಹೋಗಬೇಕಾಗುತ್ತೆ. ಮನೆ ಹತ್ರ ಇರೋದು, ಸೊ ಒಂದು 5-10 minutes ವಾಕಬಲ್ ಡಿಸ್ಟೆನ್ಸಲ್ಲಿ ಇರೋದು. ಹಾಗಾಗಿ ನನಗೇನು ಭಯ ಇಲ್ಲ. ಚಿಕ್ಕವಳನ್ನ ಅತ್ತೆ ನೋಡ್ಕೋತಾ ಇರ್ತಾರಲ್ಲೇ. ಸೊ ಇವ್ರನ್ನ ಆರಾಮಾಗಿ ಕರ್ಕೊಂಡು ಹೋಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನನಗೆ ಮನೆ ಹತ್ರನೇ ಇರಬೇಕು ಅಂತ ಅಂದ್ಬಿಟ್ಟು ನಾನು ತುಂಬಾ ಹುಡುಕಿದ್ದೀನಿ. ಮನೆ ಹತ್ತಿರ ಇರೋದಕ್ಕೇ ನಾನು ಹೋಗಿ ಹುಡುಕಿ ವಿಚಾರಿಸ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ದ ಬೆಸ್ಟ್ ಅಂತ ಅನಿಸಿದ್ದು ನನಗೆ, ಅದರಲ್ಲಿ ದಿ ಬೆಸ್ಟ್ ಅಂತ ಅನಿಸಿದ್ದು ನಾನು ಚೂಸ್ ಮಾಡಿದ್ದೀನಿ. ಸೊ ಇದು ಪ್ಲೇ ಗ್ರೂಪಿಗೆ ಬರುತ್ತಲ್ವ. ಸೊ 2 years ಪ್ಲಸ್ ಅಂದರೆ 2 year 3 months ಆಗಿದೆ. ಸೊ ಪ್ಲೇ ಗ್ರೂಪಿಗೆ ಬರ್ತಾಳೆ. ಸೊ ಇದೊಂದು ವರ್ಷ ನನಗೆ ಸ್ವಲ್ಪ ನಿಯರ್ ಬೈ ಇರಲಿ ಅಂತ ಅಂದ್ಬಿಟ್ಟು ನಾನು ಹತ್ತಿರ ಇರೋದೇ ಹುಡುಕೊಂಡು ಹಾಕಿದ್ದೀನಿ. ಸೊ ಈಗ 7 o'clock ಆಗಿರೋದ್ರಿಂದ ಇವಾಗ ಅವಳನ್ನ ಎಬ್ಸಿದ್ರೆ ಅವಳಿಗೆ ಎದ್ದು ಅವಳ ಮೂಡ್ ಸರಿ ಆಗಿ ಒಂದು 5-10 minutes ಅದಾದಮೇಲೆ ಸ್ನಾನ ಮಾಡಿಸಿ, ಸೊ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಇದನ್ನೆಲ್ಲ ಮಾಡೋಷ್ಟರಲ್ಲಿ 1 hour ಆಗಿಬಿಡುತ್ತೆ ಕರೆಕ್ಟಾಗಿ. ಸೊ 8-8:30 ಅಷ್ಟರಲ್ಲೆಲ್ಲ ನಾನು ಅವಳನ್ನ ರೆಡಿ ಮಾಡಿದ್ರೆ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿಸಿ ತಿಂಡಿ ಮಾಡಿಸಿ 9:15ಗೆ ಹೊರಟ್ರೆ ಸಾಕು. 9:30 ಅಷ್ಟರಲ್ಲಿ ಅಲ್ಲಿ ಇಟ್ಬಿಡ್ತೀವಿ. ಸೊ ಹಾಗಾಗಿ ಈಗ ಎಬ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಲೇಖನ ಬಂದು ಅವ್ರ ಪಾಪ ಜೊತೆನೇ ಮಲ್ಕೊಳ್ಳೋದು. ಸೊ ನಾವು ಆ ರೂಮಲ್ಲಿ ಡೋರ್ ಓಪನ್ ಆಗಿದೆಯಲ್ಲ ಅಲ್ಲಿ ಮಲಗಿರ್ತೀವಿ ನಾನು ನನ್ನ ಚಿಕ್ಕ ಮಗಳು. ಸೊ ರಾತ್ರಿ ಎಲ್ಲ ಮಗು ಜೊತೆ ಟೈಮು ಹೆಚ್ಚು ಆಗ್ತಾನೆ ಇರುತ್ತೆ, ಟೈಮ್ ವೇರಿ ಆಗ್ತಾ ಇರುತ್ತೆ ಅಂದ್ಬಿಟ್ಟು ಲೇಖನಂಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅಂದ್ಬಿಟ್ಟು ಅವ್ರ ಪಪ್ಪ ಅವಳನ್ನ ಈ ರೂಮಲ್ಲಿ ಮಲಗಿಸ್ಕೊತಾರೆ. ಆ್ಯಂಡ್ ಇವಾಗ ಎಬ್ಬಿಸ್ಬೇಕು, ಇಬ್ಬರು ಕೂಡ ಮಲಗಿದ್ದಾರೆ. ಇನ್ನು ಎಬ್ಸೋಣ. ನನ್ನ ಹಸ್ಬೆಂಡ್ ಸುಮ್ಮನೆ ಚಿಲ್ಕ ತೆಗೆದ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಮಲ್ಕೊಂಬಿಡ್ತಾರೆ. ನಾನು ಹೇಳಿಲ್ವಾ ಚಿಲ್ಕ ತೆಗೆದ್ಬಿಟ್ಟು ಹೋಗ್ಬಿಟ್ಟು ಮಲ್ಕೊಂಬಿಡ್ತಾರೆ ಅಂತ ಅಂದ್ಬಿಟ್ಟು. ಈಗ ಲಾಕ್ ಓಪನ್ ಆಗಿದೆ, ನಾವು ಡೋರ್ ಓಪನ್ ಮಾಡ್ಕೊಂಡು ಹೋಗೋಣ. ಅವಳು ಅವ್ರ ಪಪ್ಪ ಹೇಗೆ ಮಲಗಿದ್ದಾರೆ ನೋಡಿ. ಲೈಟ್ ಹಾಕೋಣ. ರಾತ್ರಿ ಇಡೀ ಇಬ್ಬರು ತಪ್ಕೊಂಡು ಹೀಗೆ ಮಲ್ಕೊಂಡಿರ್ತಾರೆ. ಶೆಕೆಯಲ್ಲೂ ಕೂಡ ಹಾಗೆ ಇರ್ತಾರೆ. ಅವಳಿಗೆ ಹೇಗೆ ತಾನೇ ಹಾಕಿರ್ತಾಳೋ ಗೊತ್ತಿಲ್ಲ. ನಾನು ಮಾತಾಡೋದ್ರಿಂದ ಅವಳಿಗೆ ಎಚ್ಚರ ಆಗ್ತಿದೆ. ಸೊ ಇವಾಗ ಎಬ್ಸೋಣ. ಲೇಕಮ್ಮ ಪಾಪು ಎದ್ದೈತೆ ಕಣೋ. ಪಾಪ ಇರು ಮಲ್ಕೊ ಬಲಗಡೆ ಇದ್ರು. ಅಳಬಾರ್ದು. ಇಲ್ಲಡು ಅದು ಯಾರದು
ಯಾರದು? ಅಕ್ಕನಾ? ಲೇಕು ಅಲ್ವಾ ಅದು? ಲೇಕಮ್ಮ ಹಾಯ್ ಮಾಡು. ಹಾಯ್. ಫ್ಲೈಂಗ್ ಕಿಸ್ ಕೊಡು. ಅಣ್ಣ ಆಯಿತು. ಸ್ವಲ್ಪ ಮಕ್ಕಳು ವಾರ್ಡ್ರೋಬ್ ಅಲ್ವಾ, ಸೊ ಮೆಸ್ಸಿಯಾಗಿರುತ್ತೆ. ಎಷ್ಟು ಸತಿ ಕ್ಲೀನ್ ಮಾಡಿದ್ರು ಹಾಗೆ ಆಗ್ತಾನೆ ಇರುತ್ತೆ. ಆ್ಯಕ್ಚುಲಿ ನಮ್ಮಮ್ಮ ಬಂದು ಕ್ಲೀನ್ ಮಾಡಿಕೊಟ್ಟು ಹೋಗೋದು, ಸ್ವಲ್ಪ ನೀಟಾಗಿ ಇಟ್ಕೊ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ನಾನು ಒಬ್ಬಳೇ ಅವಳಿಗೆ ಡ್ರೆಸ್ ಎತ್ಕೊಳ್ಳೋದಿಲ್ಲ, ಅವ್ರ ಪಪ್ಪ ಎತ್ಕೋತಾರೆ, ನಾನು ಎತ್ಕೊಳ್ತೀನಿ. ಸೊ ಹಾಗೂ ಹೀಗೂ ಇರುತ್ತೆ. ಸೊ ಆ್ಯಕ್ಚುಲಿ ನಿನ್ನೆ ಒಂದು ಡ್ರೆಸ್ ಎತ್ತಿ ಮುಂದೆನೇ ಇಟ್ಟಿದ್ದೆ. ಇದು ಒಂಥರ ಸ್ಕೂಲ್ ಡ್ರೆಸ್ ಥರ ಇದೆ ಅಂತ ಅಂದ್ಬಿಟ್ಟು, ಇದು ವೈಟ್ ಒಳಗಡೆ ಹಾಕ್ಕೊಳ್ಳೋ ಅಂಥದ್ದು ಬನ್ನೀನು, ಆ್ಯಂಡ್ ಇದು ಮೇಲೆ ಹಾಕ್ಕೊಳ್ಳೋ ಅಂಥದ್ದು ಫ್ರಾಕು. ಆ್ಯಕ್ಚುಲಿ ಇದು 1 ಇಯರ್ ಬರ್ಡೇಗೆ ನಮ್ಮಣ್ಣ ಅತ್ತಿಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಆವಾಗಲೇ ಅಂದ್ಕೊಂಡಿದ್ವಿ ಇದು ಸ್ಕೂಲ್ ಡ್ರೆಸ್ ಥರ ಇದೆ, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ತುಂಡನೂ ಆಗುತ್ತೆ ಇದು ಅವಳಿಗೆ, ನೀಸ್ವರೆಗೂ ಬರುತ್ತಷ್ಟೆ, ಮತ್ತು ಒಳಗಡೆ ಪ್ಯಾಂಟ್ ಹಾಕಬೇಕಾಗತ್ತೆ ನಾನು. ಹಾಗಾಗಿ ಇದು ನೆಕ್ಸ್ಟ್ ಯಾವಾಗಾದರೂ ಹಾಕೋಣ ಕಲರ್ ಡ್ರೆಸ್ ಇರಬೇಕಾದ್ರೆ ಅಂತ ಅಂದ್ಕೊಂಡಿದ್ದೀವಿ. ಜೀನ್ಸು ಟಿ ಶರ್ಟ್ ತೊಗೊಂಡಿದ್ದೀನಿ. ಸೊ ಅವಳಿಗೆ ಕಂಫರ್ಟಾಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ರ ಪಪ್ಪ ಪ್ರಿಫರ್ ಮಾಡ್ತಾಯಿದ್ದಾರೆ. ಸೊ ಜೀನ್ಸು ಟಿ ಶರ್ಟ್ ಹಾಕಿ ಕಳಿಸು ಇರಲಿ ಅಂತ ಅಂದ್ಬಿಟ್ಟು. ಇದ್ರೊಳಗೆ ಆ್ಯಕ್ಚುಲಿ ಇದು ಸ್ಲೀವ್ಸ್ ಹೀಗಿದೆ ಅಲ್ಲ, ಸೊ ಇದ್ರೊಳಗೆ ಒಂದು ಬನೀನ್ ಹಾಕಬೇಕಾಗತ್ತೆ, ಬನೀನ್ ಅಥವಾ ಟಿ ಶರ್ಟ್ ಹಾಕಬೇಕಾಗತ್ತೆ. ಸೊ ಹಾಗಾಗಿ ಇದ್ರ ಮೇಲೆ ಇದನ್ನು ಹಾಕಿ ಮತ್ತೆ ಒಳಗಡೆ ಮತ್ತೆ ಪ್ಯಾಂಟ್ ಹಾಕಬೇಕಾಗತ್ತೆ. ಸೊ ಶಾರ್ಟ್ಸ್ ಅಥವಾ ಪ್ಯಾಂಟ್ ಹಾಕಬೇಕು. ಪೂರ್ವಿತ ಮಗನೇ, ಅಣ್ಣ ಯಾಕೆ ಎದ್ದಿರೋ ನೀನು? ಮಗನೇ ಆನಮ್ಮ, ಎಲ್ಲಿಗೆ ಬರ್ತಿರೋದು? ಯಾಕೆ ಎದ್ದೆ ನೀನು? ಯಾಕೆ ಎದ್ದಿರೋದು ನೀನು? ಸೊ ಪೂರ್ವಿತ ಅವರು ಬಿದ್ದೋಗ್ಬಿಡ್ತಾರೆ ಹಾಸಿಗೆ ಮೇಲಿಂದ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ಎರಡೂ ಕಡೆ ಈ ಥರ ಪಿಲ್ಲೋಸ್ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಡೈರೆಕ್ಷನ್ ಕೂಡ ಚೇಂಜ್ ಮಾಡಿಬಿಟ್ಟಿದ್ದೀನಿ ನಾನು ಮಲ್ಕೊಳ್ಳೋದು. ಸೊ ಮಗು ಬಿದ್ದೋಗ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಅವಳಿಗೆ ಜಾಸ್ತಿ ಸ್ಪೇಸ್ ಬೇಕು ಸ್ವಲ್ಪ ಮಲ್ಗೋದಕ್ಕೆ, ಹಂಗಾಗಿ ಈ ಥರ ಮಲ್ಕೊಳ್ತೀವಿ. ಹಿಂಗೆ ಮಲ್ಕೊಳ್ತಾ ಇದ್ವಿ ಆ್ಯಕ್ಚುಲಿ, ಅಲ್ಲಿ ಹೆಡ್ ರೆಸ್ಟ್ ಇಲ್ವಾ ಅಲ್ಲಿ ತಲೆ ಇಟ್ಟು ಮಲ್ಕೋತಾ ಇದ್ದಿದ್ದು. ಬಟ್ ಇವಳಿಗೆ ಜಾಗ ಸಾಲಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಚೇಂಜ್ ಮಾಡಿಬಿಟ್ಟು ನಾವಿಬ್ಬರು ಹೀಗೆ ಮಲ್ಕೊಳ್ತೀವಿ. ಆ್ಯಂಡ್ ಇವಳು ಎದ್ದಿದ್ದಾಳಲ್ಲ, ಸ್ವಲ್ಪ ಸುಧಾರಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಇವಳನ್ನ ಅತ್ತೆ ಕೈಲಿ ಕೊಟ್ಬಿಟ್ಟು ಆಮೇಲೆ ಬಂದು ಲೇಖನನ್ನು ರೆಡಿ ಮಾಡೋಣ. ಅಮ್ಮ ಪಾಪ ಎಲ್ಲಿ? ಪಾಪ ಕೆಳಗೆ ಹೋಗಿದೆ. ಸ್ಕೂಲಿಗೆ ಹೋಗಿ ಬರ್ತೀಯಾ ಹೇಳು. ಸ್ಕೂಲ್ಗೆ ಹೋಗಿ ಬರ್ತೀಯಾ? ಹ್ಞೂ ಅಲ್ಲ. ಸ್ಕೂಲಿಗೆ ಹೋಗಿ ಬರ್ತೀಯ ಅಂದರೆ ಹ್ಞೂ ಅಂದರೆ ರೆಡಿ ಆಗೋಣ ಹಾಗಾದರೆ. ಓಕೆ, ಹಾಯ್ ಅನ್ನು ನಾರ್ಮಲ್ ಕ್ಯಾಶುವಲ್ ವೇರ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಮೇಡಮ್ ಅವರು ಇಳಿತಾ ಇದ್ದಾರೆ. ಬನ್ನಿ ಮೇಡಮ್, ಬನ್ನಿ. ಪೂರ್ವಿತಾ ಅವರೇ, ಏನು ಮಾಡ್ತಾಯಿದ್ದೀರಾ? ಲಂಗೋಟಿ ಚೇಂಜ್ ಮಾಡ್ತಾಯಿದ್ದೀರಾ? ಮಾಡ್ಕೊತಾ ಇದ್ದಾರೆ, ಲಂಗೋಟಿ ಚೇಂಜ್ ಮಾಡ್ಕೊತಾ ಇದ್ದಾರೆ. ಅವ್ರ ಅಜ್ಜಿಯವ್ರ ಹತ್ರ ಚೇಂಜ್ ಮಾಡಿಸ್ಕೊಂಡ್ರು. ಲೇಕಮ್ಮ ಹೋಗಿ ಪಾಪ ಜೊತೆ ಆಟಾಡು. ಪಾಪ ಅವಳ ಮೇಲ್ ಬೀಳ್ಬೇಡ ಕಣೆ. ಸುಮ್ಮನೆ ಇರ್ತಾಳೆ. ಅವ್ರ ಅಕ್ಕ ಏನು ಮಾಡಿದ್ರು? ಬಾಯಿ ಒರೆಸ್ತಾ ಇದ್ದಾಳೆ ಅವಳು, ಜೊಲ್ಸೂರ್ಸ್ಬಿಟ್ಲಂತೆ, ಬಾಯಿ ಒರೆಸ್ತಾವಳೆ. ಇನ್ನು ನೆನ್ನೆ ನಾವು ಹೋಗ್ಬಿಟ್ಟು ಲೇಖನಿಗೆ ಒಂದು ಜೊತೆ ಬ್ಯಾಗ್ ಇರಲಿ, ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗು ಅಂತ ಅಂದ್ಬಿಟ್ಟು ತೊಗೊಂಬಂದ್ವಿ. ಆ್ಯಕ್ಚುಲಿ ಸ್ಕೂಲಿಂದ ಕೊಡ್ತೀನಿ ಅಂತ ಹೇಳಿದರು, ಆದರೂ ಸ್ಪೇರ್ ಒಂದಿರಲಿ ಅಂತ ತೊಗೊಂಬಂದೆ. ಆ್ಯಂಡ್ ಬ್ಯಾಗಲ್ಲಿ ಪ್ಯಾಕ್ ಮಾಡಬೇಕು. ಲಂಚ್ ಬ್ಯಾಗ್ ಯೂಸ್ ಇಲ್ಲ ಇವತ್ತು, ಸೊ ಹಾಗಾಗಿ ಇಟ್ಬಿಡ್ತಾ ಇದ್ದೀನಿ. ಸೊ ಲಂಚ್ ಬ್ಯಾಗ್ ನೆಕ್ಸ್ಟ್ ಏನಾದರೂ ಬೇಕಂದ್ರೆ ಯೂಸ್ ಮಾಡೋಣ ಅಂತ ಅದನ್ನು ಎತ್ತಿಟ್ಬಿಟ್ಟೆ. ಲೇಖನನ್ನು ಅವ್ರ ಪಪ್ಪ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು. ಅಷ್ಟರಲ್ಲಿ ನಾನು ಕೂಡ ಸ್ನಾನ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆದೆ.
ನಾನು ಯೂಶ್ವಲಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಆಗೋದೇ ಆಗೋಗುತ್ತೆ ದಿನ. ಬಟ್ ಇನ್ಮೇಲೆ ಹಾಗಾಗಲ್ಲ. ಲೈಕ್ ನಾನು ಬಿಡಬೇಕಾಗುತ್ತಲ್ಲ ಸ್ಕೂಲ್ಗೆ. ಸೊ ಬೆಳಗ್ಗೆನೇ ನಾನು ರೆಡಿ ಆಗಬೇಕಾಗುತ್ತೆ ಎಲ್ಲ ಕೆಲಸ ಮುಗಿಸಿ. ನಾಳೆಯಿಂದ ಇನ್ನೂ ಒಂದು ಸ್ವಲ್ಪ 1 ಅವರ್ ಬೇಗ ಎದ್ದೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಲೇಟೇ ಆಯಿತು ಆ್ಯಕ್ಚುಲಿ ಹೇಳಬೇಕಂದ್ರೆ. ಎದ್ದಿದ್ದು ಕೆಲಸ ಆಗಿದ್ದೆಲ್ಲ. ನೈಟ್ ನಿದ್ದೆ ಇರಲ್ವಲ್ಲ ಸರಿಯಾಗಿ. ನೈಟ್ ಲೇಟಾಗಿ ಮಲಗೋದ್ರಿಂದ ಬೆಳಗ್ಗೆ ಬೇಗ ಎಚ್ಚರ ಆಗಲ್ಲ. ಬಟ್ ಹೇಗೋ ಆಯಿತು ಸ್ವಲ್ಪ ಕೆಲಸಗಳು. ಸೊ ನಾಳೆಯಿಂದ ಒಂದು ಸ್ವಲ್ಪ ಬೇಗ ಇದ್ದರೆ ಆಯಿತು ಅಂತ ಅಂದ್ಬಿಟ್ಟು ರೆಡಿ ಆದೆ. ಇನ್ನು ರೆಡಿ ಎಲ್ಲ ಆಗಿ ಕೆಳಗಡೆ ಹೋದೆ. ಟೈಮ್ ಸರಿ ಹೋಯಿತು. ಹಾಗಾಗಿ ಸಿಂಪಲಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಸಿಂಪಲಾಗಿ ಪಲಾವ್ ಮಾಡ್ಕೊಂಡ್ಬಿಟ್ಟಿದ್ದೆ. ನನಗೂ ಲೇಖ ನಂಗಿಬ್ಬರಿಗೆ ಅಲ್ವಾ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡೆ. ಟೈಮ್ ಆಗ್ತಿತ್ತು. ಹಾಗಾಗಿ ದೇವರಿಗೆಲ್ಲ ನಮಸ್ಕಾರ ಹಾಕೊಂಬಿಡು, ಅಜ್ಜಿಗೆ ಅಪ್ಪಂಗೆಲ್ಲ ನಮಸ್ಕಾರ ಹಾಕ್ಕೊಂತ ಹಾಕ್ಸ್ತಿದ್ದೆ. ಬಲ್ಲಿ ತಾತಗೆ ನಮಸ್ಕಾರ ಹಾಕ್ಕೊಂಡು ಅಂತ ಬಾ. ನಮ್ಮ ಮಾವ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಮಕ್ಕಳನ್ನ ನೋಡಿ ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದ್ಸಲ. ಆಯ್ತು ಬಾ. ನಮಸ್ಕಾರ ಮಾಡ. ಹಂಗೆ ನಮಸ್ಕಾರ ಮಾಡ. ನಮಸ್ಕಾರ ಮಾಡ. ಇನ್ನು ಮುಂದೆ ನೋಡ. जल्दी आओ, देखो कितनी क्यूट लग रही है। ಅಲ್ಲಿ ನೋಡು ಆಂಟಿ ಟಾಟಾ ಮಾಡಿ. ಮನೆ ಹತ್ರನೇ ಇರೋದ್ರಿಂದ ನಾವು ಕೂಡ ಬೇಗನೆ ಹೊರಟ್ವಿ. ಒಂದು 5 ನಿಮಿಷದ ಮುಂಚೆ ಹೊರಟ್ವಿ. ಸೊ ಪೇರೆಂಟ್ಸ್ ಅಲೋ ಇಲ್ಲ ಒಳಗಡೆ. ಸೊ ಮಕ್ಕಳನ್ನ ಮಾತ್ರ ಕರ್ಕೊಂಡು ಹೋಗಿ ಗೇಟ್ ಹತ್ರ ಬಿಟ್ಟರೆ ಅವರೇ ಕರ್ಕೊಂಡು ಹೋಗ್ತಾರೆ. ಇನ್ನು ಜಾಸ್ತಿ ಏನು ಅಳ್ಳಿಲ್ಲ ಅವಳು. ಸ್ವಲ್ಪ ಮಕ್ಕಳೆಲ್ಲ ಅಳ್ತಾ ಇದ್ದಿದ್ದೆ, ಕ್ರ್ಯಾಂಕಿ ಫೀಲ್ ಆದಷ್ಟೇ. ಆರಾಮಾಗೇ ಇದ್ಲು. ಸರಿ ನಾವು ಕೂಡ ಅಲ್ಲಿಂದ ಹೊರಟು ಬಂದ್ವಿ. ಇನ್ನು ಮನೆಗೆ ಬಂದು ಎಲ್ಲ ಮುಗಿಸಿದ್ವಿ. ಮತ್ತೆ ಲೇಖನನ್ನು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. 10:30 ಆಗೋಯ್ತು. 9:30 to 10:30 1 ಅವರ್ ಅಷ್ಟೇ ಅಂದರು. ಇವಳು ಅಳ್ತಾ ಇದ್ಲು ಅಂತ ಅಂದ್ಬಿಟ್ಟು ಇವಳು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬಿಟ್ಬಿಟ್ಟು ಹೋದರೆ ಅತ್ತೆ ನೋಡ್ಕೊಳ್ತಾರೆ. ಆದರೂ ಇವಳಿಗೊಂದು ಚೇಂಜ್ ಇರುತ್ತಲ್ಲ. ಸೊ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಆ್ಯಕ್ಚುಲಿ ಏನು ಗೊತ್ತಾ, ಇವಳಿಗೆ ಎಲ್ಲೂ ಕರ್ಕೊಂಡು ಹೋಗೋದೇ ಇಲ್ಲ ಹೊರಗಡೆ. ಹಾಗಾಗಿ ಇವಳಿಗೆ ಹೊಸದಾಗಿರುತ್ತೆ. ಆಚೆ ಕರ್ಕೊಂಬಂದರೆ ಸಾಕು ಎಲ್ಲ ಅಲ್ಲೇ ನೋಡ್ತಾ ಇರ್ತಾಳೆ. ಈಗಲೂ ಅಷ್ಟೇ ನೋಡ್ತಾ ಇದ್ದಾಳೆ ಎಲ್ಲ ಕಡೆ. ಹಾಯ್ ಹಾಯ್ ಹೋಗೋಣ ಹೋಗೋಣ ನಾವು ಹೋಗೋಣ. 1 ಅವರ್ ಅಷ್ಟೇ ಇದ್ದಿದ್ದರಿಂದ ಬೇಗನೆ ಮುಗೀತು. ಸೊ ಅವ್ರ ಪಪ್ಪ ಮುಗಿಸ್ಕೊಂಡು ಹೋಗ್ತೀನಿ ನಾನು ಆಫೀಸ್ಗೆ ಅಂತ ಅಂದ್ಬಿಟ್ಟು ಅವರೇ ಡ್ರಾಪ್ ಮಾಡಿ ಪಿಕಪ್ ಮಾಡಿ ಇಲ್ಲೇ ಇದ್ದರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಫೈನಲಿ ಅವಳನ್ನ ಸ್ಕೂಲಿಂದ ಕರ್ಕೊಂಬಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಆಟ ಆಡೋದಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತು ಊಟ ಮಾಡಿ ಮಲಗಿಸಿದ್ರೆ 1-2 ಅವರ್ಸ್ ಮಲ್ಕೋತಾಳೆ ಡೈಲಿ ಮಧ್ಯಾಹ್ನ. ಆ್ಯಂಡ್ ಪೂರ್ವಿತಂಗೆ ಅವಳ ಟೈಮಲ್ಲೇ ಪೂರ್ವಿತಂಗೆ ಸ್ನಾನ ಮಾಡಿಸಿ ಅವಳು ಕೂಡ ಮಧ್ಯಾಹ್ನ ಮಲಗಿಸ್ಬಿಡ್ತೀನಿ. ಅವಳು ಒಂದು ಸ್ನಾನ ಆದಮೇಲೆ ಅವಳು 1-2 ಅವರ್ ಮಲ್ಕೋತಾರೆ. ಸೊ ಇಬ್ಬರು 2 ಅವರ್ ಮಲ್ಕೊಳ್ಳೋ ಟೈಮಲ್ಲಿ ನನಗೆ ಸ್ವಲ್ಪ ಮೀ ಟೈಮ್ ಅನ್ನೋದು ಸಿಗುತ್ತೆ. ಮಧ್ಯಾಹ್ನ ಊಟ ಮಾಡೋದಕ್ಕೆ, ವಿಡಿಯೋ ಎಡಿಟಿಂಗ್ ಇದ್ದರೆ ಮಾಡ್ಕೊಳ್ಳೋದಕ್ಕೆ, ಬೇರೆ ಏನಾದರೂ ಸಣ್ಣ ಪುಟ್ಟ ಕೆಲಸ. ನಾನು ಮಲ್ಗೋದಕ್ಕೆ ಹೋಗಲ್ಲ ಸಾಮಾನ್ಯ. ಸೊ ಈ ಕೆಲಸಗಳನ್ನ ನಾನು ಮಧ್ಯಾಹ್ನ ಮಾಡ್ಕೊತೀನಿ. ಆ್ಯಂಡ್ ತುಂಬ ಜನ ನನ್ನ ಕೇಳಿದ್ದು, ನನ್ನ ಸರೌಂಡಿಂಗ್ ಹಾಗೆ ನನ್ನ ಎನ್ವೈರ್ನ್ಮೆಂಟ್ ಸುತ್ತಮುತ್ತ ಇರೋ ಜನ, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಎಲ್ಲರೂ ಆಗಿರ್ಬೋದು, ನನ್ನ ಕೇಳಿದ ಕ್ವಶನ್ನು ಯಾಕೆ ಸ್ಕೂಲಿಗೆ ಸೇರಿಸ್ತೀರಾ ಲೇಖನನ್ನ ಅಂತ ಅಂದ್ಬಿಟ್ಟು. ಬಿಕಾಸ್ ಅವ್ಳು 2 months ಅಷ್ಟೇ ಕಂಪ್ಲೀಟ್ ಆಗಿರೋದು. 2.5 years ಕೂಡ ಇಲ್ಲ ಅವಳಿಗೆ. ಸೊ 2 years ಅಷ್ಟೇ ಅಲ್ಲಿ ಕಂಪ್ಲೀಟ್ ಆಗಿದ್ದು. ಯಾಕೆ ಇವಾಗಲೇ ಸ್ಕೂಲ್ಗೆ ಹಾಕ್ತೀರಾ, ಇನ್ನೂ 1 ವರ್ಷ ಆಟ ಆಡ್ಕೊಂಡಿರಲಿ ಮನೇಲಿ, ಯಾಕೆ ಪಾಪ ಸಣ್ಣ ಮಗು ಸ್ಕೂಲಿಗೆ ಹೋದರೆ ಅವಳಿಗೆ ಒಂಥರ ಇರಿಟೇಟ್ ಆಗುತ್ತೆ, ಅವಳಿಗೆ ಇವಾಗಿಂದ ಹಿಂಸೆ ಯಾಕೆ ರೆಗ್ಯುಲರಾಗಿ ಅಂತ ತುಂಬ ಜನ ಕ್ವಶನ್ ಮಾಡ್ತಾನೇ ಇದ್ದರು. ಆ್ಯಂಡ್ ಎಲ್ರಿಗೂ ನಾನು ನನ್ನದೇ ಆಗಿದ್ದ ರೀಸನ್ಸ್ ಹೇಳ್ತಾ ಇದ್ದೆ. ನನ್ನ ಪರ್ಸ್ನಲ್ ರೀಸನ್ ಬೇರೆ, ಬಟ್ ನನ್ನ ಇಂಟೆನ್ಷನ್ ಬೇರೆ. ಸೊ ನನ್ನ ಇಂಟೆನ್ಷನ್ ಏನಿದೆ ಅಂತಂದರೆ, ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಂದರೆ ಮಗು ಹುಟ್ಟಿದ ತಕ್ಷಣ ಮಗು ಹೀಗೆ ಇರಬೇಕು, ಮಗುಗೆ ಹೀಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಯಾವಾಗಲೂ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಆ್ಯಂಡ್ ಲಕ್ಕಿಲಿ ಮಕ್ಕಳ ವಿಷಯದಲ್ಲಿ ಮಾತ್ರ ನಮ್ಮ ಇಬ್ಬರ ಥಿಂಕಿಂಗು ಒಂದೇ ಥರ ಇದೆ.
ಯಾವುದ್ರಲ್ಲಾದರೂ ವೇರಿ ಆಗ್ತಾಯಿದ್ರೆ ನಾವು ಅದನ್ನು ಕುತ್ಕೊಂಡು ಮಾತಾಡಿ ನಾವಿಬ್ಬರು ಒಂದೇ ಇದರಲ್ಲೇ ಮಕ್ಳ ವಿಷಯದಲ್ಲಿ ಮಾತ್ರ ಒಂದೇ ಇದರಲ್ಲಿ ಹೋಗಬೇಕು ಅಂತ ವಿ ರೆಸ್ಪೆಕ್ಟ್ ಈಚ್ ಅದರ್. ಅಂದರೆ ಅವರು ಏನು ಹೇಳ್ತಾರೋ ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ, ನಾನೇನು ಹೇಳ್ತೀನೋ ಅದನ್ನು ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಮಕ್ಕಳ ವಿಷಯದಲ್ಲಿ ನಾವಿಬ್ಬರು ಕಾಂಪ್ರೋ ಆಗೋದಿಲ್ಲ. ನಾವಿಬ್ಬರು ಹೇಳೋದು ಕೂಡ ಒಬ್ರಿಗೊಬ್ರು ಆಯಿತು ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತೀವಿ. ಸೊ ನಮಗೆ ಫಸ್ಟೇ ಅನಿಸಿತ್ತು ಲೇಖನಿಗೆ 2 years ಆಗಿದ ತಕ್ಷಣವೇ ನಾವು ಒಂದು ಪ್ಲೇ ಹೋಮ್ಗೆ ಹಾಕಬೇಕು, ಸೊ ಪ್ಲೇ ಗ್ರೂಪ್ಗೆ ಹಾಕಬೇಕು ಅಂತ. ಪ್ಲೇ ಗ್ರೂಪ್ ಅಂದರೆ 1.5 yearಯಿಂದನೇ ಪ್ಲೇ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ಕೋತಾರೆ. ಟಾಡ್ಲರ್ ಇದು 1.5 year ಮುಂಚೆ ಡೇ ಕೇರ್ ಅನ್ನೋ ಥರ ಮಾಡ್ತಾರೆ ಪ್ಲೇ ಹೋಮ್ಸಲ್ಲಿ. ಸೊ ನಾವು ಪ್ಲೇ ಗ್ರೂಪ್ಗೆ ಹಾಕಬೇಕು ಅಂತ ಇದ್ವಿ. ಸೊ ಮಾರ್ಚ್ ಬರ್ಡೇಗೆ 2 years ಕಂಪ್ಲೀಟ್ ಆಗುತ್ತೆ ಅವಳದು. 2 years ಆದಮೇಲೆ ಮತ್ತು ಜೂನಲ್ಲಿ ಸ್ಟಾರ್ಟ್ ಆಗುತ್ತಲ್ಲ, ಸೊ 3 months ಆಗಿರುತ್ತೆ. ಸೊ ಪ್ಲೇ ಗ್ರೂಪ್ಗೆ ಹಾಕೋಣ ಅಂತ ಫಸ್ಟೇ ಮಾತಾಡ್ಕೊಂಡಿದ್ವಿ. ಇಂಟೆನ್ಷನ್ ಇಷ್ಟೇ. ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ ಜಾಯಿಂಟ್ ಫ್ಯಾಮ್ಲಿ ಇರೋರು ಮತ್ತು ಒಬ್ಬರ ಜೊತೆ ಒಬ್ಬರು ಮಾತಾಡೋದಾಗಿರ್ಬೋದು, ಅಕ್ಕಪಕ್ಕದ ಮನೆ ನೇಬರ್ಸ್ ಇರೋರು ಮಕ್ಕಳ ಜೊತೆ ಆಟಾಡೋಕ್ಕೆ ಬಿಡೋದು, ಇವೆಲ್ಲ ತುಂಬ ನಡೀತಿತ್ತು ಮೊದಲು. ಒಂದು 10 years 20 years ಮುಂಚೆ ಇವೆಲ್ಲ ತುಂಬ ನಡೀತಿತ್ತು. ಈಗೇನಂದರೆ ಅವ್ರವ್ರ ಮನೇಲಿ ಅವ್ರವ್ರು ಇರ್ತಾರೆ, ಅವ್ರವ್ರದ್ದೇ ಕೆಲಸ ಆಗಿರುತ್ತೆ, ಯಾರೂ ಮನೇಲಿ ಇರಲ್ಲ, ಕೆಲ್ಸಕ್ಕೆ ಹೋಗೋರು ಜಾಸ್ತಿ ಆಗಿರ್ತಾರೆ. ಆ್ಯಂಡ್ ಜಾಯಿಂಟ್ ಫ್ಯಾಮ್ಲಿ ಅನ್ನೋದೇ ಇಲ್ಲ, ನ್ಯೂಕ್ಲಿಯರ್ ಫ್ಯಾಮ್ಲಿ ಆಗಿಬಿಟ್ಟಿದೆ. ಈಗ ನೋಡಿ ನಮ್ಮ ಮನೇಲೇ ನಾನು, ನನ್ನ ಹಸ್ಬೆಂಡು, ನಮ್ಮ ಅತ್ತೆ 3 ಜನ. ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ, ನಾನು ನನ್ನದೇ ಆಗಿದ್ದ ಕೆಲಸದಲ್ಲಿ ಇರ್ತೀನಿ, ಇನ್ನು ನಮ್ಮ ಅತ್ತೆ. ಸೊ ಅವರು ಕೂಡ ಏಜ್ ಆಗಿದೆ. ಮಕ್ಕಳಿಗೆ ಕಮ್ಯುನಿಕೇಟ್ ಮಾಡೋರು ಇರಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋರು ಇರಬೇಕು. ಆವಾಗ ಮಾತ್ರ ಅವರು ಏನಾದರೂ ಕಲಿಯೋದಕ್ಕೆ ಸಾಧ್ಯ. 2 years ಆಗಿದೆ ಅಂತಂದರೆ ಅವ್ರು ಎಲ್ಲನೂ ಕಲ್ತ್ಕೋತಾರೆ. ವಾಕ್ ಬೈ 1 ಟಾಕ್ ಬೈ 2 ಅಂತ ಹೇಳ್ತಾರೆ. 1 ವರ್ಷದೊಳಗೆ ನಡಿಬೇಕು, 2 ವರ್ಷದೊಳಗೆ ಮಾತಾಡಬೇಕು ಅಂತ ಅಂದ್ಬಿಟ್ಟು. ಈಗ 2 years ಕಂಪ್ಲೀಟ್ ಆಗಿದೆ ಅವಳಿಗೆ, ಎಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ರಿಪ್ಲೈ ಮಾಡ್ತಾಳೆ, ಏನಾದರೂ ಬೇಕು ಅಂದರೆ ಕೇಳ್ತಾಳೆ, ಸೊ ಹಠನೂ ಮಾಡ್ತಾಳೆ, ಎಲ್ಲನೂ ಸ್ಟಾರ್ಟ್ ಆಗ್ತಿದೆ. ಸೊ ಅದು ಸ್ಟಾರ್ಟ್ ಆದಂಗೆ ನಾವು ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ನಮಗೆ ಬೇಕಾದಂಗೆ ಹೇಗೆ ನಾವು ಅವಳನ್ನ ಬೆಳೆಸಬೇಕು ಅನ್ನೋದು ನಮಗೊಂದು ಐಡಿಯಾ ಇರಬೇಕು. ಸೊ ಲಕ್ಕಿಲಿ ನನಗೆ ಸೆಕೆಂಡ್ ಬೇಬಿ ಕೂಡ ಇದೇ ಟೈಮ್ ಆಗಿರೋದ್ರಿಂದ ನನಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅವಳನ್ನ ನಾನು ಅಂದ್ಕೊಂಡಂಗೆ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ, ಸೊ ಪ್ಲೇ ಹೋಮ್ಗೆ ಹಾಕೋಣ. ಒಂದು 2-3 hours ನಂಗೆ ಟೈಮ್ ಸಿಕ್ಕಿದ್ರೆ ನಾನು ನನ್ನ 2ನೇ ಮಗಳ ಬಗ್ಗೆ ಸ್ವಲ್ಪ ಕೇರ್ ಮಾಡ್ಬೋದು. ಅವಳಿಗೆ ತಿನ್ನಿಸೋದಾಗಿರ್ಬೋದು, ಅವಳಿಗೆ ಆಯಿಲ್ ಮಸಾಜು, ಸ್ನಾನ ಮಾಡಿಸೋದಾಗಿರ್ಬೋದು. ಆ ಟೈಮಲ್ಲಿ ನಾನು ಏನಿದೆಯೋ ಎಲ್ಲ ಮಾಡಿಬಿಡ್ಬೋದು. ಸೊ ದಟ್ ಅವಳು ಕೂಡ ಹೊರಗಡೆ ಹೋಗಿ ಬೇರೆಯವ್ರ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಹೇಗೆ ಮಿಂಗಲ್ ಆಗಬೇಕು, ಮತ್ತು ಅವಳು ಬೆಳಗ್ಗೆ ಎದ್ದು ಡೈಲಿ ರೊಟೀನ್ ಏನಿದೆ ಅವಳಿಗೆ ಸ್ವಲ್ಪ ರೂಢಿ ಆಗುತ್ತೆ. ಸೊ ನಾನು ಅವಳಿಗೆ ಆಲ್ಮೋಸ್ಟ್ ಒಂದು 3 monthsಯಿಂದನೇ ನಾನು ಎಲ್ಲ ಥರ ಅವಳಿಗೆ ಟ್ರೈನ್ ಮಾಡಿದ್ದೀನಿ. ಎದ್ದು ಇಷ್ಟೊತ್ತಿಗೆ ತಿನ್ನಬೇಕು, ಹೀಗೆ ಇದು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅದೇ ಥರನೇ ಅವಳಿಗೆ ಎಲ್ಲ ಪ್ರಾಕ್ಟೀಸ್ ಆಗಿದೆ. ಬಟ್ ಈಗ ಎದೊಳ್ಬೇಕು, ನಾನು ಇಲ್ಲಿ ಹೋಗಬೇಕು, ನಾನು ಇಲ್ಲಿ ಸ್ಟೇ ಮಾಡಬೇಕು, ನಮ್ಮನ್ನು ಬಿಟ್ಟಿರೋದು ಕಲಿತಾಳೆ, ಎಲ್ಲನೂ ಇವಾಗಿಂದ ಇದು ಮಾಡಿಕೊಂಡ್ರೆ ಮಕ್ಕಳು ಸ್ವಲ್ಪ ಕ್ರ್ಯಾಂಕಿ ಆಗೋಲ್ಲ, ಕಡಿಮೆ ಇದಾಗಿರ್ತಾರೆ. ಇಲ್ಲ ಅಂದರೆ ಒಂದು 3 years ಆಗೋದ್ರೆ ಅವ್ರಿಗೊಂಥರ ಇರಿಟೇಟ್ ಆಗೋದು ಸ್ಟಾರ್ಟ್. ಆಫ್ಕೋರ್ಸ್ ಗ್ರ್ಯಾಜುಯಲಿ ಕಡಿಮೆ ಆಗುತ್ತೆ. ಒಂದು 1 month 2 monthsಲ್ಲಿ ಮಕ್ಕಳು ಅಭ್ಯಾಸ ಆಗಿಬಿಡ್ತಾರೆ ಸ್ಕೂಲ್ಗೆ ಹೋಗೋದು. ಆದರೂ ಕೂಡ 2 years ಆದಮೇಲೆ ಅವ್ರು ಏನೇನು ಕಲ್ತ್ಕೋಬೇಕು, ಇನ್ನೂ ಅರ್ಲಿ ಏಜಲ್ಲೇ ಕಲಿಬೇಕಾಗಿದ್ದೆಲ್ಲ ಇವಾಗ ಕಲಿತಾರೆ ಅಂತ ಅಂದ್ಬಿಟ್ಟೆ ನಾನು ಈ ಥರ ಪ್ಲ್ಯಾನ್ ಮಾಡಿ ಡಿಸೈಡ್ ಮಾಡಿ ನಾವು ಮಾತಾಡಿಕೊಂಡು ಹಾಕಿದ್ದೀವಿ. ಸೊ ನನಗೆ ಯಾವುದೇ ಥರ ರಿಗ್ರೆಟ್ ಇಲ್ಲ. ಮಗುನ ಹಿಂಸೆ ಮಾಡ್ತಾಯಿದ್ದೀನಿ, ಬೇಗ ಹಾಕ್ಬಿಟ್ಟಿದ್ದೀನಿ, ಈ ಥರ ಯಾವ ರಿಗ್ರೆಟ್ಟು ನನಗಿಲ್ಲ. ಸೊ ನಾನು ಬೆಸ್ಟ್ ಡಿಸಿಷನ್ ತೊಗೊಂಡಿದ್ದೀವಿ. ಆ್ಯಸ್ ಎ ಎಜುಕೇಟೆಡ್ ಪೇರೆಂಟ್ಸ್ ನಾವು ಅರ್ಥ ಮಾಡ್ಕೊಬೇಕು, ನಾವು ಓದಿದ್ದೀವಿ, ನಾವು ತಿಳ್ಕೊಂಡಿದ್ದೀವಿ. ಎಲ್ಲರೂ ಹೇಳ್ತಾರೆ ಏನೋ ಇದು ಮಾಡಬೇಕು ಅಂತ ಹಾಕಿದ್ದಲ್ಲ. ನಮಗೆ ಈ ಪರ್ಸ್ನಲ್ ಇಂಟೆನ್ಷನ್ ಇದ್ದಿದ್ದರಿಂದ ಮಗುಗೆ ಅವಳದೇ ಆಗಿದ್ದ ಶಿಸ್ತು, ಅವಳದೇ ಆಗಿದ್ದ ಒಂದು ಪ್ರಾಸೆಸ್ ಇರಬೇಕು ಅಂತ ನನಗೆ ಅನ್ನಿಸ್ತು. ಸೊ ನನ್ನ ಹಸ್ಬೆಂಡ್ಗೂ ನಾನು ಅದನ್ನೇ ಹೇಳಿದೆ. ಆ್ಯಂಡ್ ಫರ್ದರ್ ಕೂಡ ಅಷ್ಟೇ, ನಮಗೆ ಕೆಲವೊಂದು ಪ್ಲ್ಯಾನ್ಸ್ ಇದೆ, ಕೆಲವೊಂದು ಐಡಿಯಾ ಇದೆ. ಖಂಡಿತ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ, ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇರ್ತೀನಿ. ಬಟ್ ಆ್ಯಸ್ ಆಫ್ ನಾವು ಅವಳನ್ನ ಪ್ಲೇ ಗ್ರೂಪ್ಗೆ ಹಾಕಿರೋದು ಈ ಒಂದು ರೀಸನ್ಗೆ. ಹೆಚ್ಚು ಜನ ಇದ್ದಾಗ ಹೆಚ್ಚು ಕೇರ್ ಮಾಡ್ತಾರೆ ಮಕ್ಕಳನ್ನ, ಹೆಚ್ಚು ಮಾತಾಡ್ತಾರೆ, ಜಾಸ್ತಿ ತಿಳ್ಕೊತಾರೆ, ಜಾಸ್ತಿ ಕಲಿತಾರೆ. ಬಟ್ ಮನೇಲಿ ಈ ಥರ ಇದ್ದಾಗ ದ ಬೆಸ್ಟ್ ಡಿಸಿಷನ್ ಅಂದರೆ ಅವ್ರನ್ನ ಪ್ಲೇ ಗ್ರೂಪ್ಗೆ ಹಾಕಿ ಅವರು ಅಲ್ಲಿ ಆ್ಯಕ್ಟಿವಿಟೀಸಲ್ಲಿ ಮಿಂಗಲ್ ಆಗೋದು, ಅಲ್ಲಿ ಹೊಸ ಹೊಸ ಥರ ಕಲಿಯೋದಾಗಿರ್ಬೋದು ಎಲ್ಲನೂ ಮಾಡಬೇಕು. ಹಾಗಂತ ಅಂದ್ಬಿಟ್ಟು ಮನೇಲಿ ನಾವು ಹೇಳ್ಕೊಡ್ಬಾರ್ದು, ಹೇಳ್ಕೊಡೋಕ್ಕಾಗಲ್ಲ ಅಂತಲ್ಲ. 2-3 ಅವರಲ್ಲಿ ಮಕ್ಕಳು ಏನು ಕಲಿಯೋಕ್ಕಾಗುತ್ತೋ ಅಷ್ಟೇ ಕಲಿಯೋದು. ದಿನದಲ್ಲಿ 24 ಗಂಟೆ ಇದ್ದರೆ 12 ಅವರ್ ಮಕ್ಕಳು ಮಲಗಿದ್ರೆ 12 ಅವರಲ್ಲಿ 3 ಅವರ್ ಅಷ್ಟೇ ಅಲ್ಲಿರ್ತಾರೆ. ಇನ್ನು 9 hours ಇಲ್ಲೇ ಇರ್ತಾರೆ. ಮತ್ತು ಊಟ ಆಟ ಅದೆಲ್ಲ ಹೋದ್ರೂ ಇನ್ನು 5-6 hours ಟೈಮ್ ಸ್ಪೆಂಡ್ ಮಾಡೋದು ನಮ್ಮ ಕೈಯಲ್ಲೇ ಇರುತ್ತೆ.
ಸೊ ಹಾಗಾಗಿ ನಾವು ಕೂಡ ಏನೇನು ಮಕ್ಳಿಗೆ ಹೇಳ್ಕೊಡ್ಬೇಕಾಗತ್ತೆ, ಮಕ್ಕಳು ನಮ್ಮನ್ನು ನೋಡಿ ಏನೇನು ಕಲಿತಾರೆ, ಮಕ್ಳ ಜೊತೆ ಯಾವ ಥರ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ನಮಗೆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಸೊ ಅದೇ ಥರ ಮಕ್ಕಳು ಇಲ್ಲಿಂದ ಒಂದು ಸರ್ಟನ್ ಏಜ್ ಆಗೋವರೆಗೂ ನಾವು ಅವ್ರಿಗೆಲ್ಲ ಹೇಳ್ಕೊಟ್ಬಿಟ್ರೆ ಆಮೇಲೆ ಅವರು ನಾವು ಹೇಳ್ಕೊಡೋದು ಬೇಡ, ಅವ್ರಿಗೆಲ್ಲ ಗೊತ್ತಾಗುತ್ತೆ, ಅವ್ರು ಅದೇ ವೇಯಲ್ಲೇ ಇರ್ತಾರೆ. ಈ ಥರ ನನ್ನ ಒಪಿನಿಯನು. ಸೊ ಹಾಗಾಗಿ ಹಿಂಗೆ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ನಾನು ತುಂಬ ಹುಡುಕಿ ಒಂದು ಬೆಸ್ಟ್ ಅಂತ ಚೂಸ್ ಮಾಡಿಕೊಂಡು ಹಾಕಿದ್ದೀನಿ. ಅವಳು ಚೆನ್ನಾಗಿ ಓದ್ಬಿಡ್ಬೇಕು, ಎಲ್ಲ ತಿಳ್ಕೊಬೇಕು ಅಂತ ಅಲ್ಲ, ಬಟ್ ಶಿ ಶುಡ್ ಲರ್ನ್ ದ ವೇ. ನಾನು ಹೀಗೆ ಇರಬೇಕು, ಇದು ನನ್ನ ಡೈಲಿ ರೊಟೀನು, ಈ ಥರ ಎಲ್ಲ ಫಾಲೋ ಮಾಡಬೇಕು, ಇದೆಲ್ಲ ಕಲ್ತ್ಕೋಬೇಕು ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನು, ಇಂಟೆನ್ಷನ್ ಆಗಿತ್ತು. ಸೊ ಹಾಗಾಗಿ ಈ ಡಿಸಿಷನ್ ತೊಗೊಂಡು ಹಾಕಿದ್ದೀವಿ. ಆ್ಯಂಡ್ ನಾಳೆಯಿಂದ ರೊಟೀನ್ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಅವಳು ಸ್ಕೂಲ್ಗೆ ಹೋಗ್ತಿದ್ದಾಳೆ, ಇವರು ಕಾಲೇಜ್ಗೆ ಹೋಗ್ತಾರೆ. ಆ್ಯಂಡ್ ನಾನಂತೂ ನನಗೆ ಬೇಗ ಎದ್ದೊಳೋಕ್ಕೆ ಆಗಲೇ ಇಲ್ಲ, ಇನ್ನೂ ಬೇಗ ಎದ್ದೊಳ್ಬೇಕಾಗುತ್ತೆ ನಾಳೆಯಿಂದ. ಇವತ್ತಾದರೂ ಸೋಮವಾರ ಉಪವಾಸ ಇರ್ತಾರೆ, ತಿಂಡಿ ಕೆಲಸ ಅಡುಗೆ ಕೆಲಸ ಏನೂ ಇರಲಿಲ್ಲ, ಬಟ್ ನಾಳೆಯಿಂದ ಇನ್ನೂ 1 hour ಬೇಗ ಎದ್ದೊಳ್ಬೇಕಾಗುತ್ತೆ. ಸೊ ಮಕ್ಕಳು ಸ್ಕೂಲ್ಗೆ ಹೋಗೋದು ಸ್ಟಾರ್ಟ್ ಮಾಡಾದ್ಮೇಲೆ ಇನ್ನೂ ನಮಗೆ ರೆಸ್ಟ್ಲೆಸ್ ಅಂತಲೇ ಆಗೋಗುತ್ತೆ. ಚಿಕ್ಕ ಮಕ್ಳು ಇರಬೇಕಾದ್ರೆ ಆದರೂ ಹೆಂಗೋ ನೋಡ್ಕೊಂಬಿಡ್ಬೋದು, ದೊಡ್ಡವ್ರು ಆಗ್ತಾ ಜವಾಬ್ದಾರಿ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಥ್ಯಾಂಕ್ಫುಲಿ ನನಗೆ ನನ್ನ ಫ್ಯಾಮ್ಲಿ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ನಮ್ಮಮ್ಮ, ಅಪ್ಪ, ನಮ್ಮ ಅತ್ತೆ ನಂಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಮಕ್ಕಳು ನೋಡ್ಕೊಳ್ಳೋ ವಿಷಯದಲ್ಲಿ ಮಾತ್ರ ಸೀರಿಯಸ್ಲಿ ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ನನ್ನ ಫ್ಯಾಮ್ಲಿ ಸಪೋರ್ಟಿವ್ ಆಗಿದೆ. ಟಚ್ ವುಡ್ ನನಗೆ ಆ ಥರ ಏನೂ ಯಾರೂ ನೋಡ್ಕೊಳ್ಳಲ್ಲ, ಯಾರೂ ಸಪೋರ್ಟ್ ಮಾಡಲ್ಲ, ನನ್ನ ಕೆಲಸ ನಾನೇ ಮಾಡ್ಕೋಬೇಕು, ಮಕ್ಕಳು ನಾನೇ ನೋಡ್ಕೋಬೇಕು ಅನ್ನೋದೇನೂ ಇಲ್ಲ. ನಂಗೆ ಯಾವತ್ತಾದರೂ ರೆಸ್ಟ್ ಬೇಕು ಅಂತ ಅನಿಸಿದ್ರೆ ನಮ್ಮಮ್ಮ ನಾನು 1-2 ದಿನ ನೋಡ್ಕೋತಾರೆ. ನಂಗೆ ದಿನದಲ್ಲಿ ಒಂದು ಸ್ವಲ್ಪ ರೆಸ್ಟ್ ಬೇಕಂದ್ರು ಅತ್ತೆ ನೋಡ್ಕೋತಾರೆ, ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ. ಸೊ ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಮಕ್ಕಳು ಕೂಡ ಅಷ್ಟೇ ತುಂಬ ಕಾಮಾಗಿರ್ತಾರೆ. ತುಂಬ ಜಾಸ್ತಿ ನಂಗೆ ಹಿಂಸೆ ಕಷ್ಟ ಅಂತ ಏನೂ ಇಲ್ಲ. ಸೊ ಹಾಗಾಗಿ ಎಲ್ಲ ಕೆಲಸನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟು ಲೇಖನನ್ ಜೊತೆಗೆ ಕೆಲವೊಂದು ವೀಡಿಯೋಸು ಆ್ಯಂಡ್ ಪೂರ್ವಿತನ ಜೊತೆಗೆ ಕೆಲವೊಂದು ವೀಡಿಯೋಸ್ನ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇನ್ನು ಮುಂದೆ ಮಕ್ಕಳ ಜೊತೆ ಹೇಗಿರುತ್ತೋ, ಮಕ್ಕಳ ಜೊತೆ ಏನೇನೆಲ್ಲ ಮಾಡ್ಬೋದು, ಈ ಥರ ವೀಡಿಯೋಸ್ ಮಾಡಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನನ್ನ ಅಪ್ಡೇಟ್ ರೆಗ್ಯುಲರಾಗಿ ಬರುತ್ತೆ. ಅಂಟಿಲ್ ದೆನ್ ಬಾಯ್.